ಲೇಡೀಸ್ ಬಾತ್ರೂಮ್ನಲ್ಲಿ ಮೊಬೈಲನ್ನು ಇಟ್ಟು ವಿಡಿಯೋ ಚಿತ್ರೀಕರಣ ಮಾಡಿರುವಂತಹ ಘಟನೆಯೊಂದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಖಾಸಗಿ ಕಾಲೇಜೊಂದರಲ್ಲಿ ನಡೆದಿದೆ. ವಿಡಿಯೋ ಚಿತ್ರೀಕರಣ ಮಾಡಿದಂತಹ ಅದೇ ಕಾಲೇಜಿನ ವಿದ್ಯಾರ್ಥಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರಾತ, ಯಾಕಾಗಿ ಹೀಗೆ ಮಾಡ್ದ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮೊಬೈಲ್ ಕ್ಯಾಮೆರಾದಲ್ಲಿ ವಿಡಿಯೋ ಚಿತ್ರೀಕರಣ, ಲೇಡೀಸ್ ಬಾತ್ರೂಮ್ನಲ್ಲಿ ಮೊಬೈಲ್ ಇಟ್ಟು ಕೃತ್ಯ, ವಿದ್ಯಾರ್ಥಿನಿಯರಲ್ಲಿ ಆತಂಕ, ಯುವಕ ಅರೆಸ್ಟ್. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಘಟನೆ. ಲೇಡೀಸ್ ಟಾಯ್ಲೆಟ್ ರೂಮ್ನಲ್ಲಿ ಯುವಕನೋರ್ವ ಮೊಬೈಲ್ ಇಟ್ಟು ವಿಡಿಯೋ ಚಿತ್ರೀಕರಿಸಿದ ಘಟನೆ ನಡೆದಿದೆ. ಬೆಂಗಳೂರು ಹೊರವಲಯದ ಖಾಸಗಿ ಕಾಲೇಜಿನಲ್ಲಿ ಘಟನೆ ನಡೆದಿದ್ದು, ಬೆಳಗ್ಗೆ 10:15 ಸುಮಾರಿಗೆ ಮೊಬೈಲ್ ಇಟ್ಟಿದ್ದ ಯುವಕ 1 ತಾಸುಗಳ ಕಾಲ ವಿಡಿಯೋ ಚಿತ್ರೀಕರಿಸಿದ್ದ. ಮೊಬೈಲ್ ಕ್ಯಾಮೆರಾ ನೋಡ್ತಿದ್ದಂತೆ ವಿದ್ಯಾರ್ಥಿನಿಯರು ಗಾಬರಿಗೊಂಡು ಕಿರ್ಚಾಡ್ಕೊಂಡಿದ್ದಾರೆ. ನಂತರ ವಿದ್ಯಾರ್ಥಿನಿಯೊಬ್ಬಳು ಆ ಮೊಬೈಲನ್ನು ಕಾಲೇಜು ಆಡಳಿತ ಮಂಡಳಿಗೆ ಕೊಟ್ಟಿದ್ದು, ಕ್ಯಾಮೆರಾ ಇಟ್ಟವನನ್ನ ಪತ್ತೆ ಮಾಡಿ ಕ್ರಮ ವಹಿಸುವಂತೆ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡಿದ್ರು. ಅದು ಯಾವಾಗ ವಿದ್ಯಾರ್ಥಿನಿಯರ ಕಿಚ್ಚು ಜೋರಾಯ್ತೋ, ಕುಂಬಳಗೋಡು ಠಾಣೆಯ ಪೊಲೀಸರು ಎಂಟ್ರಿ ಕೊಡ್ತಾರೆ, ಪರಿಸ್ಥಿತಿಯನ್ನ ಹತೋಟಿಗೆ ತರ್ತಾರೆ. ಟಾಯ್ಲೆಟ್ ರೂಮ್ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಯುವಕನನ್ನ ಕುಂಬಳಗೋಡು ಪೊಲೀಸರು ಬಂಧಿಸಿದ್ದಾರೆ. ಘಟನಾ ಸ್ಥಳವನ್ನ ಪರಿಶೀಲಿಸಿದ ರಾಮನಗರ ಎಸ್ಪಿ, ಇವತ್ತು ನಿನ್ನೆ ವಿಡಿಯೋ ರೆಕಾರ್ಡ್ ಆಗಿರೋದು ದೃಢ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ಮಹಿಳಾ ಆಯೋಗ. ಇದೇ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಕೃತ್ಯವನ್ನು ಎಸಗಿದ್ದು, ನಿನ್ನೆ ಮತ್ತು ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿರೋದು ತನಿಖೆಯ ವೇಳೆ ಗೊತ್ತಾಗಿದೆ. ಪ್ರಕರಣದ ಗಂಭೀರತೆ ಅರಿತ ರಾಮನಗರ ಎಸ್ಪಿ ಖುದ್ದು ಕಾಲೇಜಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳಾ ಆಯೋಗವೂ ಕೂಡ ಪ್ರಕರಣದ ಸಂಬಂಧ ಮಾಹಿತಿ ಪಡೆದಿದ್ದು, ನಾಳೆ ಅಥವಾ ಸೋಮವಾರ ಕಾಲೇಜಿಗೆ ಆಯೋಗದ ಅಧ್ಯಕ್ಷೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಯುವತಿಯರ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇದ್ದ ಒಬ್ಬ ಯುವಕ ಅದೇ ಕಾಲೇಜಿನ ಹುಡುಗ ಅನ್ನುವಂತಹ ಆರೋಪಗಳು ಕೇಳಿ ಬಂದಿದ್ವು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಕೂಡ ರೆಡ್ ಹ್ಯಾಂಡ್ ಆಗಿ ಆ ಯುವತಿ ನೋಡಿದ್ಲು. ಕೂಡಲೇ ಮ್ಯಾನೇಜ್ಮೆಂಟ್ ಗಮನಕ್ಕೆ ಕೂಡ ತಂದಿದ್ರು. ಈಗಾಗಲೇ ರಾಮನಗರ ಎಸ್ಪಿ ಜೊತೆಗೆ ಕುಂಬಳಗೋಡು ಪೊಲೀಸರು ಕೂಡ ಈ ಒಂದು ಖಾಸಗಿ ಕಾಲೇಜಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಈಗ ಯಾವ ಸ್ಟೂಡೆಂಟು ಕ್ಯಾಮ್ರಾವನ್ನು ಇಟ್ಟಿದ್ದ ಆ ಒಬ್ಬ ಯುವಕನನ್ನು ವಶಕ್ಕೆ ಪಡೆಯಲಾಗಿದೆ. ಅವರನ್ನು ಕೂಡ ಆ ಯುವಕನನ್ನು ಇದೀಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿನ ಯುವಕ ಅಂದರೆ ಅದೇ ಕಾಲೇಜಿನ ಸ್ಟೂಡೆಂಟು ಈ ಒಂದು ಕ್ಯಾಮರಾವನ್ನು ಇಟ್ಟಿದ್ದ. ಸುಮಾರು 8,000ಕ್ಕೂ ಅಧಿಕ ವಿಡಿಯೋ ಕ್ಲಿಪ್ಗಳು ರೆಕಾರ್ಡ್ ಆಗಿದ್ದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ ಘಟನೆಯಿಂದ ಪೋಷಕರಿಗೂ ಕೂಡ ಆತಂಕ ಹೆಚ್ಚಾಗಿದ್ದು, ಭದ್ರತೆ ಇಲ್ಲದ ಕಾಲೇಜಿಗೆ ಹೇಗೆ ಮಕ್ಕಳನ್ನ ಕಳಿಸೋದು ಅನ್ನುವಂತಹ ಭೀತಿಯಲ್ಲಿದ್ದಾರೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.